ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದು ಬುಧವಾರದ ವ್ಲಾಗ್ ಅಂತಲೇ ಹೇಳ್ಬೋದು. ಬುಧವಾರ ನಾನು ಎದ್ದು ಆ್ಯಸ್ ಯೂಶುವಲ್ ನನ್ನ ಕೆಲಸ ಏನಿದೆ ಅದು ನಾನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗನೂ ಇನ್ನೂ ಮಲಗಿದ್ದ. ಸೊ ಹಂಗಾಗಿ ನಾವು ಎದ್ದೇಳೋಷ್ಟರೊಳಗೆ ಕೆಲಸ ಮುಗಿಸ್ಕೊಂಡ್ರೆ ಅವ್ನು ಸ್ಕೂಲ್ಗೆ ಹೋಗೋಷ್ಟರೊಳಗೆ ನಾಷ್ಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ನಾನು ಈಚೆ ಬಾಗಿಲಿಗೆ ರಂಗೋಲಿ ಹಾಕಿರಲಿಲ್ಲ. ಸೊ ಕಸ ಗುಡಿಸ್ದೆ, ಒರೆಸ್ಬಿಟ್ಟು ನೆಕ್ಸ್ಟು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತಂದ್ಬಿಟ್ಟು ಹೋದೆ. ಎಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಹೋಗಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೇನು ಅಮೌಂಟ್ ಕಟ್ಟಾಗೋದಿಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಟಿಫನ್ಗೇನು ರೆಡಿ ಮಾಡಿಲ್ಲ, ಕಸ ಗುಡಿಸಿ ಆಚೆ ಫಸ್ಟು ಬಾಗಿಲಿಗೆ ರಂಗೋಲಿ ಹಾಕಿದ್ಮೇಲೆ ಟಿಫನ್ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ರಂಗೋಲಿ ಹಾಕಿ ಮುಗಿಸ್ಕೊಬಿಟ್ರೆ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ನಿಧಾನಕ್ಕೆ ಆಗೋದು. ನಾನು ಮಿಕ್ಕಿದ ಕೆಲಸ ಎಲ್ಲ ನನ್ನ ಮಗ ಸ್ಕೂಲ್ಗೆ ಹೋದ್ಮೇಲೆ ನಾನು ಮಾಡ್ಕೊಳ್ಳೋದು. ನನಗೆ ಬರುವಂಥ ಒಂದು ಸಿಂಪಲ್ ರಂಗೋಲಿನ ನಾನು ಬಿಡ್ತೀನಿ. ನನಗೆ ಅಷ್ಟು ಗ್ರ್ಯಾಂಡಾಗಿ ರಂಗೋಲಿ ಬಿಡೋಕ್ಕೆ ಬರೋದಿಲ್ಲ. ನನಗೆ ಈ ಎಳೆ ರಂಗೋಲಿ ಎಲ್ಲ ಅಷ್ಟು ಬರೋದಿಲ್ಲ, ಸ್ವಲ್ಪ ಬರುತ್ತೆ, ಅದನ್ನೇ ನಾನು ಬಿಡ್ತೀನಿ. ನನ್ನ ಮಗ ಇನ್ನೂ ಎದ್ದಿರಲಿಲ್ಲ. ಸೊ ಹಂಗಾಗಿ ಹಾಲು ಆಮೇಲೆ ಕಾಯಿಸ್ಕೊಳ್ಳೋಣ, ಫಸ್ಟು ಸಾಂಬಾರನ್ನೆಲ್ಲ ಬಿಸಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸಾಂಬಾರನ್ನೆಲ್ಲ ಬಿಸಿ ಮಾಡೋಕ್ಕೆ ಇಟ್ಕೊಳ್ತಿದ್ದೆ. ಟಿಫನ್ಗೆ ಬಂದು ರೊಟ್ಟಿ ಮಾಡೋಣ ಅಂತಂದ್ಬಿಟ್ಟಿದ್ದೆ. ಟಿಫನ್ಗೆ ಅವ್ನಿಗೆ ರೊಟ್ಟಿ ಅಂದರೆ ಸಖತ್ ಇಷ್ಟ ಇರುತ್ತೆ ನನ್ನ ಮಗನಿಗೆ. ಸೊ ಹಂಗಾಗಿ ರೊಟ್ಟಿ ಮಾಡ್ತಿದ್ದೆ. ಅವನು ಎದ್ದಾದಮೇಲೆ ಹಂಗೆ ಆಟಾಡ್ತಿದ್ದ ಸ್ವಲ್ಪ ಹೊತ್ತು. ಆಮೇಲೆ ನಾನು ರೊಟ್ಟಿ ಮಾಡಿಕೊಟ್ಮೇಲೆ ಸ್ವಲ್ಪ ಮೊಬೈಲ್ ನೋಡಿಕೊಂಡು ಟಿಫನ್ ಮಾಡಿಸಿದ್ರೆ ಬೇಗ ಬೇಗ ತಿನ್ಕೊಬಿಡ್ತಾನೆ ಅಂತ ಅಂದ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಟಿಫನ್ ತಿನ್ನಿಸ್ತಾ ಇದ್ದೆ. ನಾನು ಅದು ಇದು ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ತಿದ್ದ. ಅದಾದಮೇಲೆ ನೆಕ್ಸ್ಟು ನಾವು ವೀಡಿಯೋ ನೋಡಿಬಿಟ್ಟು ಹಾಯ್ ಮಾಡೋದು, ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಅವನು ಹೇಳ್ತಿದ್ದ. ನನಗೆ ಅದನ್ನು ನೋಡಿ ನಂಗೆ ತುಂಬ ನಗು ಬಂತು. ಅವನು ಅದನ್ನೇ ಹೇಳ್ತಾ ಇದ್ದ ರಿಪೀಟು. ಅವನಿಗೆ ಸ್ಕೂಲಲ್ಲಿ ಡ್ಯಾನ್ಸ್ ಇರೋದ್ರಿಂದ ಅದು ಸಿಕ್ಕಾಪಟ್ಟೆ ಕಾಲು ನೋವು ಹಂಗೆ ಹಿಂಗೆ ಅಂತ ಅಂತಿದ್ದ. ಅದಾದಮೇಲೆ ಅವ್ನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ನಡೆಯುತ್ತಿದೆ. ಸೊ ಶನಿವಾರ ಬಂದು ಆ್ಯನ್ಯುವಲ್ ಡೇ ಇದೆ ಅವ್ನ ಸ್ಕೂಲಲ್ಲಿ. ಅವ್ನಿಗೆ ಹೋಮ್ವರ್ಕ್ ಏನು ಕೊಟ್ಟಿರಲಿಲ್ಲ, ಮಾಮೂಲಿ ರೈಮ್ಸ್ ಬುಕ್ಕು ಅದು ಇದು ಎಲ್ಲ ತೆಗೆದು ಓದೋಕ್ಕೆ ಅಂತ ಅಂದ್ಬಿಟ್ಟು ಮನೆ ಒಳಗೆಲ್ಲ ಹಾಕಿದ್ದ. ಅದನ್ನ ಎತ್ತಿ ಪ್ಯಾಕ್ ಮಾಡ್ತಾಯಿದ್ದೆ. ಅದಾದಮೇಲೆ ಅವನು ಟಿಫನ್ ಮಾಡಾದ್ಮೇಲೆ ಆಟಾಡ್ಕೊಳ್ತಿದ್ದ. ನಾನು ಹಂಗೆ ಅವ್ನ ಯೂನಿಫಾರ್ಮ್ಸ್ ಎಲ್ಲ ರೆಡಿ ಮಾಡ್ತಿದ್ದೆ. ಬುಧವಾರ ಆಗಿರೋದ್ರಿಂದ ಅವ್ನ ಯೂನಿಫಾರ್ಮ್ಸ್ ಚೇಂಜ್ ಆಗಿರುತ್ತೆ, ಯೆಲ್ಲೋ ಕಲರ್ ಮತ್ತು ಟ್ರ್ಯಾಕ್ ಪ್ಯಾಂಟ್ ಇರುತ್ತೆ. ಸೊ ಹಂಗಾಗಿ ಟೈ ಎಲ್ಲ ಅವಶ್ಯಕತೆ ಇಲ್ಲ, ಟೈ ಬೆಲ್ಟು ಅದನ್ನೆಲ್ಲ ಎತ್ತಿಡ್ಕೊಳ್ತಿದ್ದೆ. ಹಂಗೆ ಅವನಿಗೆ ಟಿಫನ್ ಮಾಡಿಸಿದ್ಮೇಲೆ ನನ್ನ ಕೆಲಸ ಏನಿದೆ ಅವನದು ಸ್ನ್ಯಾಕ್ಸ್ ರೆಡಿ ಮಾಡೋದೆಲ್ಲ. ಅದಾದಮೇಲೆ ಅವ್ನು ಟಿಫನ್ ಮಾಡಿಸಿದ್ಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಅವನಿಗೆ ಸ್ನ್ಯಾಕ್ಸ್ ಬಂದು ನಾವು ದೋಸೆ ಚಪಾತಿ ಆ ಥರ ಎಲ್ಲ ಕೊಡ್ಬೋದು ಸ್ಕೂಲಿಗೆ, ಬಟ್ ಅವನಿಗೆ ರೈಸ್ ಐಟಮ್ಸ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಬಿಕಾಸ್ ಅವನು 9:30ಗೆ ಸ್ಕೂಲ್ ಇರೋದ್ರಿಂದ ಮನೆಯಲ್ಲೇ ತಿಂದ್ಕೊಂಡು ಹೋಗಿರ್ತಾನೆ ಟಿಫನ್ನ. ಸ್ಕೂಲಲ್ಲಿ ಏನು ಅಂಥ ಟಿಫನ್ ಏನು ಮಾಡಿಸೋದಿಲ್ಲ ಅವರು ಫಸ್ಟೇ ಇನ್ಫಾರ್ಮ್ ಮಾಡಿದ್ದಾರೆ, ನೀವು ಸ್ನ್ಯಾಕ್ಸ್ ಕಳಿಸಿ ಟಿಫನ್ ಕಳಿಸ್ಬೇಡಿ, ನಾವು ಇಲ್ಲಿ ತಿನ್ಸೋಕ್ಕಾಗೋದಿಲ್ಲ ಟಿಫನ್ನು. ಬಿಕಾಸ್ ಸ್ಕೂಲಲ್ಲಿ ಮನೇಲೇ ತಿಂದಿರ್ತಾರೆ, ಸ್ಕೂಲಲ್ಲಿ ಏನು ತಿಂತಾರೆ ಅವರು ಅಂತಂದ್ಬಿಟ್ಟು ಜಸ್ಟ್ ವೆಜಿಟೇಬಲ್ಸ್ ಫ್ರೂಟ್ಸ್ ನಿಮ್ಗೆ ಏನು ಸ್ನ್ಯಾಕ್ಸ್ ಇರುತ್ತೆ ಆ ಸ್ನ್ಯಾಕ್ಸ್ನ ಹಾಕಿ ಕಳಿಸಿ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಹಂಗಾಗಿ ನಾನು ಬಿಸ್ಕೆಟ್ ಇತ್ತು ಅಂತ ಅಂದ್ಬಿಟ್ಟು ಬಿಸ್ಕೆಟು ಮತ್ತು ಒಂದು ಬಾಳೆಹಣ್ಣು ಹಾಕಿ ಕಳಿಸಿದ್ದೆ. ಅಕಸ್ಮಾತ್ ಬಿಸ್ಕೆಟ್ ತಿನ್ನಲಿಲ್ಲ, ಅವನು ಇಷ್ಟ ಆಗಲಿಲ್ಲ ಅಂತಂದರೆ ಬಾಳೆಹಣ್ಣಾದರೂ ತಿನ್ಕೊಬರ್ತಾನೆ ಅಂತ ಅಂದ್ಬಿಟ್ಟು ಅವನು ಅದೇ ರೀತಿಯಾಗಿ ಬಿಸ್ಕೆಟು ಮತ್ತು ಬಾಳೆಹಣ್ಣು ಎರಡನ್ನೂ ಖಾಲಿ ಮಾಡ್ಕೊಬಂದಿದ್ದ. ಅದಾದಮೇಲೆ ನಾನು ಅವ್ನ ಬ್ಯಾಸ್ಕೆಟೆಲ್ಲ ಪ್ಯಾಕ್ ಮಾಡಿ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅವನ್ನ ಸ್ನಾನಕ್ಕೆ ಕರ್ಕೊ-ಹೋಗ್ತೀನಿ. ದಿನ ಬೆಳಗಾಯಿತು ಅಂದರೆ ಅವ್ನು ಕೇಳೋ ಕ್ವಶನೇ ಒಂದು, ಏನಕ್ಕೆ ಸ್ನಾನ ಮಾಡಬೇಕು, ಎಲ್ಲಿಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲ ಅಂದರೆ ಸ್ಕೂಲ್ ಆಯಿತಾ ಇವತ್ತು, ಸ್ಕೂಲ್ ಇದ್ದರೆ ಮಾತ್ರ ಸ್ನಾನ ಮಾಡಬೇಕಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಇಲ್ಲ ಡೈಲಿ ಸ್ನಾನ ಮಾಡಬೇಕು ನಡಿ ಅಂತ ಅಂದ್ಬಿಟ್ಟು ಹೇಳಿ ಸ್ನಾನಕ್ಕೆ ಕರ್ಕೊ-ಹೋಗ್ತೀನಿ. ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿದೆ. ಅವನಿಗೆ ಟೈ ಏನು ಇರಲಿಲ್ಲ, ಸೊ ಹಂಗಾಗಿ ID ಕಾರ್ಡ್ ಹಾಕಿದ್ದೆ. ಅವನು ಬಂದು ಟ್ರ್ಯಾಕ್ ಪ್ಯಾಂಟ್ ಸ್ವಲ್ಪ ಉದ್ದ ಇರೋದ್ರಿಂದ ಅವ್ನ ಪ್ಯಾಂಟ್ನ ಫೋಲ್ಡ್ ಮಾಡಿದ್ದೆ. ಅವ್ನಿಗೆ ಅದು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿತ್ತು. ಸೊ ಹಂಗೆ ಎಳ್ಳಾಡ್ಕೊಳ್ತಿದ್ದ. ಆಮೇಲೆ ಪ್ಯಾಂಟ್ನ ಒಂಚೂರು ಮೇಲ್ಗಡೆ ಎತ್ತಿ ಮಾಡಿದ್ಮೇಲೆ ಸ್ವಲ್ಪ ಸರಿ ಹೋದ. ಅವನು ಸ್ನಾನ ಮಾಡ್ಕೊಬಂದಿದ್ದರಿಂದ ಸ್ವಲ್ಪ ಚಳಿ ಫೀಲ್ ಆಗ್ತಿತ್ತು ಅವನಿಗೆ. ಸೊ ಹಂಗಾಗಿ ನಡ್ಗೋದು ಇದು ಮಾಡ್ತಿದ್ದ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವನೇ ಸರಿ ಹೋಗ್ತಾ ಅವನು ಯಾವಾಗಲೂ ಆ ಕಾಲು ಫಿಂಗರ್ಸ್ ನೋಡಿಕೊಂಡು ಆಟಾಡ್ತಾ ಇರ್ತಾನೆ ಒಬ್ಬೊಬ್ಬನೇ. ಏತಕ್ಕೆ ಇದು ಹಿಂಗೆ ಶೇಕ್ ಆಗ್ತೈತೆ ಏನು ಅಂತಂದ್ಬಿಟ್ಟು. ಅದಾದಮೇಲೆ ಅವ್ನ ಸಾಕ್ಸ್ ಎಲ್ಲ ಹಾಕಿ ಸ್ಕೂಲಿಗೆ ರೆಡಿ ಮಾಡಿದೆ.
ಅವನಿಗೆ ತೊಗೊಂಡಿರೋ ಶೂ ಬಂದು ಫಸ್ಟ್ ತೊಗೊಂಡಿದ್ದಾಗ ಅದು ಫುಲ್ ಕರೆಕ್ಟಾಗೇ ಇತ್ತು ಅಂತಲೇ ಹೇಳ್ಬೋದು. ಕರೆಕ್ಟಾಗೇ ಇತ್ತು. ಯೆಲ್ಲೋ ಕಲರ್ ಡ್ರೆಸ್ ಜೊತೆಗೆ ಏನು ಹಾಕ್ತೀವಿ ಶೂ, ಆ ಶೂ ಕರೆಕ್ಟಾಗೇ ಇತ್ತು. ಬಟ್ ಈಗ ಸ್ವಲ್ಪ ಅವನು ಉದ್ದ ಬೆಳೆದಿರೋದ್ರಿಂದ ಶೂ ಹಾಕೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಿದೆ. ಇನ್ನೊಂದು 2 ತಿಂಗಳು ಸ್ಕೂಲ್ ಇರೋದ್ರಿಂದ ಏನಕ್ಕೆ ಮತ್ತೆ ತಗೊಳ್ಳೋದು, ಮತ್ತೆ ಏನಾದ್ರು ಯೂನಿಫಾರ್ಮ್ಸ್ ಚೇಂಜ್ ಆದರೆ ಆ ಶೂ ವೇಸ್ಟ್ ಆಗುತ್ತೆ ಅನ್ನೋ ಕಾರಣದಿಂದ ಸುಮ್ಮನೆ ಅದೇ ಶೂನೇ ಹಾಕಿ ಕಳಿಸ್ತಾಯಿದ್ದೀನಿ. ಅವ್ನು ಮುಂದ್ಗಡೆ ಪುಷ್ ಮಾಡು, ಲೆಗ್ನ ಪುಷ್ ಮಾಡು ಅಂದ್ರೆ ಅವ್ನು ಪುಷ್ ಮಾಡ್ತಿರ್ಲಿಲ್ಲ. ಕೊನೆಗೂ ಪುಷ್ ಮಾಡಿ ಇದು ಮಾಡಿದೆ. ಬ್ಲ್ಯಾಕ್ ಶೂ ಕರೆಕ್ಟಾಗಿ ಫಿಟ್ಟಿಂಗಲ್ಲೇ ಇದೆ. ಅದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತಗೊಂಡಿದ್ದು. ಬಟ್ ಈಗ ಯೆಲ್ಲೋ ಕಲರ್ ಶೂ ಒಂದು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ತಗೊಂಡಿದ್ದು. ಬಟ್ ಈ ಸೈಜ್ ಸ್ವಲ್ಪ ಸ್ಮಾಲ್ ಬಂದ್ಬಿಟ್ಟಿದೆ. ಸ್ವಲ್ಪ ಜಾಸ್ತಿ ಉದ್ದ ತಗೊಂಡ್ರು ಶೂ ಲೂಸ್ ಆಗುತ್ತೆ, ಸ್ವಲ್ಪ ಚಿಕ್ಕ ತಗೊಂಡ್ರೆ ಶೂ ಟೈಟ್ ಆಗುತ್ತೆ. ಸೊ ಮೀಡಿಯಮಲ್ಲಿ ತಗೊಳ್ಬೇಕು ನೆಕ್ಸ್ಟ್ ಟೈಮು. ನನಗಿದು ಗೊತ್ತೇ ಇರಲಿಲ್ಲ ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಕರೆಕ್ಟ್ ಸೈಜ್ ಇದೆಯಲ್ಲ, ಸ್ವಲ್ಪ ಲೂಸಾಗೇ ಇತ್ತು ತಗೊಂಡಾಗ. ಬಟ್ ಈಗ ಸ್ವಲ್ಪ ಬೆಳೆದಿರೋದ್ರಿಂದ ಶೂ ಸ್ವಲ್ಪ ಟೈಟ್ ಆಗಿದೆ. ಅವನು ಹಾಕೋದು ಬರೀ ವಾರಕ್ಕೆ ಒಂದೇ ದಿನ. ಬಟ್ ಆ ವಾರದಲ್ಲಿ ಒಂದು ದಿನ ಮಾತ್ರ ಹಾಕ್ತಾನೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ ದಿನ ಎಲ್ಲ ಮಾಮೂಲಿ ಬ್ಲ್ಯಾಕ್ ಶೂವೇ. ಅದು ಬುಧವಾರ ಬಂದಾಗ ಅವ್ರ ಸ್ಕೂಲಲ್ಲಿ ಫಂಕ್ಷನ್ಸ್ ಇರುತ್ತೆ, ಇಲ್ಲ ಏನಾದರೂ ರಜೆ ಇರುತ್ತೆ. ಸೊ ಹಂಗಾಗಿ ಏನಕ್ಕೆ ಇನ್ವೆಸ್ಟ್ ಮಾಡೋದು ಬೇಡ, ಇದೊಂದು ವರ್ಷ ಅದೇ ಶೂವಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ನಾನು ಈ ಕಡೆ ಒಳಗಡೆಗೆ ಬಂದೆ, ಬೀಗ ಹಾಕಿ ಹೋಗೋಣ ಅಂತಂದ್ಬಿಟ್ಟು. ನಾನೇ ಹೋಗ್ತೀನಿ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು ಒಬ್ಬನೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ನಾನು ಆಮೇಲೆ ಇಲ್ಲಿಂದ ಬೇಗ ಹೋದೆ. ಅದಾದಮೇಲೆ ನಾನು ಅವನ್ನ ಸ್ಕೂಲಿಂದ ಬಿಟ್ಬಿಟ್ಟು ಬಂದು ಟಿಫನ್ ಮಾಡಿದೆ. ಅಷ್ಟೊಂದು ನನಗೊಂದು ಕಾಲ್ ಬಂದಿತ್ತು. ಆ ಕಾಲಲ್ಲಿ ಮಾತಾಡ್ಕೊಂಡು ಹಂಗೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೆ. ಕಸ ಎಲ್ಲ ಏನೂ ಗುಡಿಸಿರ್ಲಿಲ್ಲ. ಸೊ ಅವ್ನು ಹೋದ್ಮೇಲೆ ನಾನು ಕಸ ಗುಡಿಸ್ಕೊಂಡು ನನ್ನ ವರ್ಕ್ ಏನಿರುತ್ತೆ ಅವ್ನು ಬರೋಷ್ಟ್ರೊಳಗೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆರಾಮಾಗಿ ಅವನ ಜೊತೆ ಆಟಾಡ್ಬೋದಲ್ವ ಅಂತ ಅಂದ್ಬಿಟ್ಟು ಅವ್ನು ಬರೋಷ್ಟ್ರೊಳಗೆ ಕಸ ಗುಡಿಸಿ ಮನೆ ಒರೆಸಿ. ಇವತ್ತು ಬುಧವಾರ ಆಗಿರೋದ್ರಿಂದ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆಯಲ್ಲಿ ಮನೆಗೆ ಪೂಜೆ ಮಾಡಬೇಕಲ್ವ, ಪೂಜೆ ಮಾಡ್ದೇ ಹೆಂಗಿರೋದು ಅಂತ ಅಂದ್ಬಿಟ್ಟು ಎಲ್ಲ ಕೆಲಸನೂ ಬೇಗ ಮುಗಿಸಿ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಮನೆ ಸ್ವಲ್ಪ ಗಲೀಜಲ್ಲಿತ್ತು, ಅದನ್ನೇನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಅದನ್ನು ಫಸ್ಟು ಕಸ ಗುಡಿಸಿ ಒರೆಸ್ಕೊಬಿಟ್ಟು ಆಮೇಲೆ ಅಡುಗೆ ಮನೆ ಡಿಪಾರ್ಟ್ಮೆಂಟ್ಗೆ ಹೋಗೋಣ ಅಂತಂದ್ಬಿಟ್ಟು ಸುಮ್ಮನಿದ್ದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಮೆಸ್ಸಿಯಾಗಿದೆ ಅಂತ. ಸೊ ಪಾತ್ರೆ ಬೆಳಗ್ಗೆ ಒಂದು ಟ್ರಿಪ್ ತೊಳೆದಾಗಿತ್ತು, ಅದನ್ನು ಜೋಡಿಸ್ಕೊಂಡು ಮತ್ತು ಇನ್ನೂ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ತೊಳೆದಿಡ್ಕೊಂಡೆ. ಅದಾದಮೇಲೆ ಆ ಕಡೆ ಸೈಡ್ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ತಗೊಂಡಿದ್ದ ಈರುಳ್ಳಿ ಟೊಮೆಟೊ ಎಲ್ಲ ಅಲ್ಲಲ್ಲೇ ಇತ್ತು. ಅದನ್ನೆಲ್ಲ ನೀಟಾಗಿ ಎಲ್ಲ ಎತ್ತಿಡ್ಕೊಂಡು ಫ್ರಿಜ್ಜಿಗೆ ಜೋಡಿಸಿಡ್ಕೊಂಡು ಅದಾದ ನಂತರ ಮತ್ತೆ ಅಡುಗೆ ಮನೆ ಸ್ಟವ್ ಮೇಲೆಲ್ಲ ಸ್ವಲ್ಪ ಹಾಲೆಲ್ಲ ಚೆಲ್ಲೋಗಿತ್ತು. ಅದನ್ನೆಲ್ಲ ಮಾಡಿಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡೆ. ಕೆಲಸ ಮಾಡೋಷ್ಟ್ರೊಳಗೆ ಟೈಮ್ ಆಗಲೇ 12:30 ಮೇಲೆ ಆಗೇ ಹೋಯಿತು. ಎಂತಕ್ಕಂದರೆ ನಾನು ಸ್ಕೂಲಿಂದ ಬಿಟ್ಬಿಟ್ಟು ಬಂದಾಗಲೇ 9:45 ಆಗೋಗಿತ್ತು. ಅಡುಗೆ ಮನೆ ಸ್ವಲ್ಪ ಜಾಸ್ತಿ ಗಲೀಜಾಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ನಾನು ಆಮೇಲೆ ಬೇಗ ಸ್ವಲ್ಪ ದೀಪ ಹಚ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಹೊರಟೆ. ಸ್ಕೂಲಿಗೆ ಕರ್ಕೊಬರೋಣ ಅಂತಂದ್ಬಿಟ್ಟು. ಅವ್ರಿಗೆ ಇನ್ನೂ ಸ್ಕೂಲ್ ಬಿಟ್ಟಿರಲಿಲ್ಲ. ಆಮೇಲೆ ಕರ್ಕೊಂಡು ಮನೆಗೆ ಬಂದೆ. ಸಾಯಂಕಾಲ ನಮ್ಮ ಅತ್ತಿಗೆ ಅವ್ರ ಅಮ್ಮ ಬಂದಿದ್ದರು, ಅವರೆಕಾಯಿ ತಂದಿದ್ರು, ಅವರೆಕಾಯಿ ಬಿಡ್ತಿದ್ರು. ಅವರೆಕಾಯಿ ಇದ್ಕಿದ ಬೇಳೆ ಸಾಂಬಾರು ಮಾಡೋಕ್ಕೆ ಅಂತ ನೆನೆ ಹಾಕಿದ್ರು. ನೈಟಿಗೆ ಬಂದು ಸಾವಿಗೆ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಮನೇಲಿ ರೆಡಿ ಮಾಡಿದರು. ಇದು ಬಂದು ಅಕ್ಕಿ ಸಾವಿಗೆ ಅಂತಂದ್ಬಿಟ್ಟು, ಅಕ್ಕಿ ಸಾವಿಗೆ ಅಂತಾರೆ, ಇಲ್ಲಾಂದರೆ ಒತ್ತು ಸಾವಿಗೆ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಅದನ್ನ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ರೆಡಿ ಮಾಡಿಕೊಟ್ಟಿದ್ರು. ನಾನು ನಮ್ಮ ಅಣ್ಣ ಇಬ್ಬರು ಸೇರ್ಕೊಂಡು ಒತ್ತುತ್ತಿದ್ವಿ. ನಮ್ಮ ಮನೇಲಿ ಈ ಒತ್ತು ಸಾವಿಗೆ ಮಾಡ್ತಿರೋದು ಇದೇ ಫಸ್ಟ್ ಟೈಮ್. ನಮ್ಗೆ ಯಾವ ರೀತಿಯಾಗಿ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಗೊತ್ತಿರಲಿಲ್ಲ. ಬಟ್ ಈ ರೀತಿಯಾಗಿ ಮಾಡಿದ್ವಿ. ಅದು ಸ್ವಲ್ಪ ಬರ್ತಿತ್ತು, ಸ್ವಲ್ಪ ಕರೆಕ್ಟಾಗಿ ಬರ್ತಿರಲಿಲ್ಲ. ಯಾಕಂದರೆ ನಮ್ಮ ಮನೆ ಅಡುಗೆ ಮನೆ ಸ್ವಲ್ಪ ಚಿಕ್ಕದು, ಮೇಲ್ಗಡೆ ಸ್ಟ್ಯಾಂಡ್ ಮೇಲೆ ಹಿಡ್ಕೊಂಡು ಮಾಡೋಷ್ಟು ಸ್ಪೇಸ್ ಇಲ್ಲ. ಸೊ ಹಂಗಾಗಿ ಇಲ್ಲೇ ಕೆಳಗಡೆನೇ ಕೂತ್ಕೊಂಡು ನಾನು ಒಂದು ಕಡೆ ಸೈಡು ಒತ್ತಿದ್ದೆ, ನಮ್ಮ ಅಣ್ಣ ಒಂದು ಕಡೆ ಸೈಡ್ ಪ್ಲೇಟ್ ಹಿಡ್ಕೊಡ್ತಿದ್ದ. ಈ ರೀತಿಯಾಗಿ ಮಾಡ್ತಿದ್ವಿ. ಈ ಒತ್ತು ಸಾವಿಗೆಗೆ ತಿನ್ನೋದಕ್ಕೆ ಜೊತೆಗೆ ಕಾಯಿ ಹಾಲು, ಇಲ್ಲಾಂದರೆ ಇದ್ಕಿದ ಬೇಳೆ ಸಾರು, ಈ ಮಸಾಲೆ ಸಾಂಬಾರು ಮಾಡ್ತೀವಲ್ಲ, ಈ ಮೊಳಕೆ ಕಾಳು ಸಾರು, ಆ ಥರ ಇದ್ದರೆ ಒತ್ತು ಸಾವಿಗೆಗೆ ತಿನ್ನೋಕೆ ಮಾತ್ರ ಸಖತ್ತಾಗೇ ಇರುತ್ತೆ, ಸೂಪರಾಗೇ ಇರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ಬೋದು. ನಾನು ಇದನ್ನು ಬಂದು ತಿಂದು ಎಷ್ಟು ವರ್ಷ ಆಗಿತ್ತು ಅಂದರೆ ನಾನು 9ನೇ ಕ್ಲಾಸಲ್ಲಿ ಇದ್ದಾಗ ತಿಂದಿದ್ದೆ ಅಂತ ಅಂದ್ಕೊಳ್ತೀನಿ, ಜ್ಞಾಪಕ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಈ ಒತ್ತು ಸಾವಿಗೆ ನಾವು ಒತ್ತಬೇಕು ಅಂತಂದ್ಬಿಟ್ಟಂದರೆ ಆ ಹಿಟ್ಟು ಬಿಸಿ ಇದ್ದಾಗಲೇ ನೀವು ಒತ್ತಬೇಕು. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹೋಗ್ತಿದೆ ಅಂತಂದ್ಬಿಟ್ಟು. ನಮ್ಮ ಮನೇಲಿ ಬಂದು ಈ ಒತ್ತು ಸಾವಿಗೆಗೆ ಇದ್ಕಿದ ಬೇಳೆ ಸಾಂಬಾರು ಮತ್ತು ಕಾಯಿ ಹಾಲು ಮಾಡಿದರು. ಸೊ ಅದರಿಂದ ಅದನ್ನು ತಿಂದ್ವಿ. ಚೆನ್ನಾಗೇ ಇತ್ತು ಅಂತಲೇ ಹೇಳಿದ್ರು. ಬಟ್ ಅದು ಎಳೆ ಸ್ವಲ್ಪ ಸಣ್ಣ ಬರ್ತಿತ್ತು, ಅದು ದಪ್ಪ ಬರಬೇಕು. ನಮ್ಮದು ಬಂದು
ಸ್ಟೀಲ್ದು ಪಾತ್ರೆ ಇದ್ದಿದ್ದರಿಂದ ಅದು ಸಣ್ಣ ಬರ್ತಿತ್ತು. ಅದು ದಪ್ಪದ್ದು ಇದೇ ಬರುತ್ತಂತೆ, ಅದು ಮರದ್ದು. ಊರ ಕಡೆ ಸೈಡೆಲ್ಲ ಸಿಗುತ್ತೆ, ಇಲ್ಲೂ ಸಿಗ್ಬೋದೇನೋ ಅಷ್ಟು ಗೊತ್ತಿಲ್ಲ. ಸೊ ನಾವು ಆಗಲೇ ಊಟಕ್ಕೆ ಕೂತಿದ್ವಿ. ನಮ್ಮ ಅತ್ತಿಗೆಯವ್ರ ಅಮ್ಮ ಎಲ್ಲ ಆಗಲೇ ಊಟ ಮಾಡಿ ಮಲ್ಕೊಂಡಿದ್ರು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.